ಭಾರತ್ ಮಾತಾ ಕಿ. ಸುಮಾರು 4,000 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಯೋಜನೆಗಳ ಶಂಕುಸ್ಥಾಪನೆಗೆ ಆಗಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾತೃ ಆಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಶ್ರೀ ನಿತಿನ್ ಗಡ್ಕರಿ ಸರ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಾದೇವಪ್ಪ ಸರ್ ಅವರೇ, ಮಾಜಿ ಸಚಿವರು ಜನಪ್ರಿಯ ನೇತಾರರು ಆಗಿರುವಂತಹ ರೇವಣ್ಣ ಸಾಹೇಬ್ರೆ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಂಡ್ಯದ ಜನಪ್ರಿಯ ಸಂಸದರಾಗಿರುವಂತಹ ಸುಮಲತಾ ಮೇಡಮ್ ಅವರೇ, ನಮ್ಮ ಕೋಲಾರದಲ್ಲಿ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತಹ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರೇ, ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವ ಶಾಸಕರಾಗಿರುವ ವಸಣ್ಣ ಅವರೇ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ನೇತಾರರು ಆಗಿರುವಂತಹ ವಿಶ್ವನಾಥ್ ಸಾಹೇಬ್ರೆ, ವಿಧಾನ ಪರಿಷತ್ತಿನ ಮತ್ತೊಬ್ಬರು ಸದಸ್ಯರಾಗಿರುವಂತಹ ಸ್ಥಳೀಯ ನಾಯಕರು ಆಗಿರುವಂತಹ ಮಂಜೇಗೌಡ್ರೆ, ಹುಣಸೂರಿನ ಜನಪ್ರಿಯ ಶಾಸಕರು ಯುವ ನೇತಾರರು ಆಗಿರುವಂತಹ ಜಿಡಿ ಹರೀಶ್ ಗೌಡ್ರೆ, ತುರುವೇಕೆರೆಯ ಶಾಸಕರಾಗಿರುವಂತಹ MT ಕೃಷ್ಣಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಬಿಜೆಪಿಯ ಬಾವುಟವನ್ನು ಬೇಲೂರಿನಲ್ಲಿ ಹಾರಿಸಿರುವಂತಹ HK ಸುರೇಶ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಚಾಮರಾಜ ಕ್ಷೇತ್ರದ ಈ ಹಿಂದಿನ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ನಾಗೇಂದ್ರಣ್ಣ ಅವರೇ, ಹಾಗೂ ನಮ್ಮ ನ್ಯಾಷನಲ್ ಹೈವೇಯ RO ಆಗಿರುವಂತಹ RO ಅವರೇ, ಹಾಗೂ ನಮ್ಮ ಸ್ಥಳೀಯರು ಮತ್ತು ಚೀಫ್ ಇಂಜಿನಿಯರ್ ಕೂಡ ಆಗಿರುವಂತಹ ರಮೇಂದ್ರ ಅವರೇ, ಹಾಗೂ ನರೇಂದ್ರ ಶರ್ಮಾ ಅವರೇ, ಪ್ರಮಾಂಕರ್ ಅವರೇ, ಹಾಗೂ ಎಲ್ಲ ಅಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಮೈಸೂರಿನ ಎಲ್ಲ ಬಂಧು ಬಾಂಧವರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ಬಹಳಷ್ಟು ಜನ ಈ ಮೈಸೂರು ಭಾಗದಲ್ಲಿ ಆಗಿರುವಂತಹ ಈ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ನನಗೆ ಬಹಳ ಜನ ನೀವು ಶ್ರೇಯಸ್ಸನ್ನು ಕೊಡ್ತಾ ಇರ್ತೀರಿ. ಆದರೆ ಅದರ ನಿಜವಾದ ಶ್ರೇಯಸ್ಸು ಸಲ್ಲಬೇಕಾಗಿರೋದು ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಅದರ ನಂತರ ಸಲ್ಲಬೇಕಾಗಿರೋದು ನಮ್ಮ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಸಾಹೇಬರಿಗೆ ಸಲ್ಲಬೇಕದು. ಒಂದು ರಸ್ತೆನಲ್ಲಿ 8,000 ಪ್ಯಾಸೆಂಜರ್ ಕಾರು ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ, ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ 2 ಲೈನ್ ಹೈವೇಗೆ ಅದು ಕ್ವಾಲಿಫೈ ಆಗುತ್ತೆ. ಅಬೌಟ್ 10,000 ಇತ್ತು ಅಂದ್ರೆ ಅದು 4 ಲೈನ್ ಕ್ವಾಲಿಫೈ ಆಗುತ್ತೆ. ಅಬೌಟ್ 25,000 ಇತ್ತು ಅಂತಂದ್ರೆ ಅದು 6 ಲೈನ್ ಕ್ವಾಲಿಫೈ ಆಗುತ್ತೆ. ಆದರೆ ಈ ರೀತಿಯ ಪ್ರಪೋಸಲ್ಗಳನ್ನ ಕಳಿಸಿದಾಗ ಅದನ್ನು ಒಪ್ಕೊಂಡು DPR ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಇದೆಲ್ಲ ಬಹಳ ದೊಡ್ಡ ಕೆಲಸವಾಗುತ್ತೆ. ಅದು ಭಾರತ್ ಮಾಲಾ ಪರಿಯೋಜನೆಯನ್ನ 2015ರಲ್ಲಿ ಜಾರಿಗೆ ತಂದು ಸಾವಿರಾರು ಕಿಲೋಮೀಟರ್ ರಸ್ತೆಯನ್ನು ಇಡೀ ದೇಶಾದ್ಯಂತ ನಿರ್ಮಾಣ ಮಾಡಿರುವಂತರು. ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಮೋದಿಜಿಯವರು ಇಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಕನ್ಸ್ಟ್ರಕ್ಷನ್ಗೆ ಬಂದು ಭೂಮಿ ಪೂಜೆನ ಮಾಡಿ ಇವತ್ತದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ಸು ಸಲ್ಲಬೇಕಾಗಿರುವಂಥದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬರಿಗೆ. ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ಇವತ್ತು ಮೈಸೂರು ರಿಂಗ್ ರೋಡ್ ಅದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೆ, ರಿಂಗ್ ರೋಡ್ಗೆ ಇವತ್ತು ನಾವು ಡಾಂಬರೀಕರಣವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ಕಾರಣರಾಗಿದ್ದಾರೆ. ಇವತ್ತು ನರಸೀಪುರದಿಂದ ರಿಂಗ್ ರೋಡ್ವರೆಗೂ ಹಾಗೂ ರಿಂಗ್ ರೋಡ್ ನಂತರ ನಂಜನಗೂಡು ಜಂಕ್ಷನ್ ಇಂದ ಕೇರಳ ಬಾರ್ಡರ್ವರೆಗೂ 212 ಹೈವೇ ಇರ್ಬೋದು, 766 ಇರ್ಬೋದು, ಎರಡಕ್ಕೂ ಕೂಡ 140 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅದರ ಡಾಂಬರೀಕರಣ ಆಗ್ತಿದ್ರೆ ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ. ಇವತ್ತು ಹೂಟ್ಗಳಿನಲ್ಲಿ ದಕ್ಷ PU ಕಾಲೇಜ್ ಹತ್ರ 4 ಲೈನಿಂಗ್ ಮಾಡಿದೀವಿ, ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ, ಅದಕ್ಕೂ ಗಡ್ಕರಿ ಸಾಹೇಬ್ರ ಕಾರಣ. ಹಾಗೆ ನರಸೀಪುರ ರೋಡಲ್ಲಿ ದೊಡ್ಡಾಲದ ಮರದವರೆಗೂ 4 ಲೈನಿಂಗ್ ಮಾಡಿದೀವಿ, ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ್ರ ಕಾರಣ. ಇಷ್ಟು ಮಾತ್ರ ಅಲ್ಲ,
ಇವತ್ತು ಶಂಕುಸ್ಥಾಪನೆ ಆಗ್ತಿರೋಂಥದ್ದು ಲೆವೆಲ್ ಕ್ರಾಸಿಂಗ್ 1 ಮತ್ತು ಲೆವೆಲ್ ಕ್ರಾಸಿಂಗ್ 5. ಲೆವೆಲ್ ಕ್ರಾಸಿಂಗ್ 1 ಯಾವುದು ಅಂತಂದ್ರೆ ಈ ಪಕ್ಕದಲ್ಲಿರುವಂತಹ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿರುವಂತಹ ರೈಲ್ವೆ ಹಳಿ ಏನಿದೆ ಅಲ್ಲಿ ನಾವು ಅಂಡರ್ ಪಾಸ್ ಅನ್ನು ಮಾಡ್ತೀವಿ. ಅದಕ್ಕೂ ಕೂಡ 45 ಕೋಟಿ ದುಡ್ಡು ಕೊಟ್ಟರು ಯಾರಪ್ಪ ಅಂತಂದ್ರೆ ಅದಕ್ಕೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಹಾಗೆ ರಾಯಲ್ ಇನ್ ಸರ್ಕಲ್ ಹತ್ರ ಅಲ್ಲೂ ಫ್ಲೈಓವರ್ ಬೇಕು, ಲೆವೆಲ್ ಕ್ರಾಸಿಂಗ್ ಇದೆ, ಅದಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ರಿಂಗ್ ರೋಡ್ ನಲ್ಲಿ 7 ಕಡೆ ಗ್ರೇಡ್ ಸಪರೇಟ್ ಗಳನ್ನ ಮಾಡ್ತಾ ಇದೀವಿ, ಅದಕ್ಕೂ ಶಂಕುಸ್ಥಾಪನೆ ಆಗ್ತಿದೆ. ಅದಕ್ಕೂ ಕೂಡ ದುಡ್ಡು ಕೊಟ್ಟಿರೋರು ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಹುಣಸೂರಿನ ಶಾಸಕರಾಗಿರುವಂತಹ ಇಲ್ಲಿ ನಮ್ಮ ಹರೀಶ್ ಗೌಡ್ರು ಇದ್ದಾರೆ. ಬೈಪಾಸ್ ಅಲ್ಲಿ ಹೋಗ್ಬೇಕಾದ್ರೆ ಕಂಜೆಷನ್ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರವಾಗಿ ಆ ಸಮಸ್ಯೆ ನಿವಾರಿಸಲಿಕ್ಕೋಸ್ಕರವಾಗಿ ಸುಮಾರು 86 ಕೋಟಿ ರೂಪಾಯಿನ ಕೊಟ್ಟದ್ದು 4 ಲೈನಿಂಗ್ ಅನ್ನ ಹರೀಶ್ ಗೌಡ್ರು ಅವ್ರದ್ದು ಮನವಿನ ಮಾಡಿಕೊಂಡ್ರು. ಆ ಮನವಿನ ನಾನು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಕೊಟ್ಟಿದ್ದೆ. ಅದನ್ನು ನರೇಂದ್ರ ಶರ್ಮಾ ಅವರ ಮುಖಾಂತರವಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಗಡ್ಕರಿ ಸಾಹೇಬರು 86 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಇವತ್ತು ನಿತಿನ್ ಗಡ್ಕರಿ ಸಾಹೇಬ್ರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಕಡೆಗೂ ರಿಂಗ್ ರೋಡ್ ನಲ್ಲಿ ಗ್ರೇಡ್ ಸಪರೇಟ್ಗಳೇನಿದೆ ಅಲ್ಲಿ ಜಿ ಟಿ ದೇವೇಗೌಡ ಸಾಹೇಬರು ಎಲ್ಲಾ ಕಡೆ ಸಮಸ್ಯೆ ಆಗುತ್ತೆ. ಭೋಗಾದಿ ರೋಡ್ ಅಲ್ಲಿ ಸಮಸ್ಯೆ, ಇಲ್ಲಿ ವಿಜಯನಗರ 4 ಸ್ಟೇಜ್ ಅಲ್ಲಿ ಸಮಸ್ಯೆ, ರಾಯಲ್ ಇನ್ ಸರ್ಕಲ್ ಹತ್ರ ಸಮಸ್ಯೆ, ಈ ತರ ಹೇಳಿದ್ರು. ಅದಕ್ಕೂ ದುಡ್ಡು ಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ಲಿಕ್ಕೆ ಬಂದಿದ್ರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಅದ್ರ ಜೊತೆಗೆ ಮಾನ್ಯ ಸಚಿವರ ಎದುರುಗಡೆಗೆ ನಾನು ಒಂದೆರಡು ರಿಕ್ವೆಸ್ಟ್ಗಳನ್ನು ಕೂಡ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಗಡ್ಕರಿ ಸರ್, you visited Mysuru way back in 2022 on June 5th. At that time, myself, then Muda chairman H.V. Rajiv and Muda commissioner Dinesh, we all came and met you and we proposed for a peripheral ring road for Mysuru, sir. Sir, Mysuru is a growing city. With the construction of one highway between Mumbai and Pune, you change the fate of Pune, sir. And you are going to do the same thing, same development, same future for Mysuru, sir. With the construction of 10-line highway between Mysuru and Bangalore, you are going to change the fate of Mysuru. You are already changing the fate of Mysuru. But when Mysuru grows, we need outer peripheral ring road, sir. After meeting you, I met the Honorable then Chief Minister Basuraj Bommai, sir, and then UD Minister Bhairati Basuraj, sir. They were kind enough to release 10 crore for the preparation of DPR for the proposed outer peripheral ring road of Mysuru, sir. Once the DPR is completed, I request your kind self to sanction the entire money for the construction of Mysuru outer peripheral ring road, sir. This is my humble request on behalf of every Mysorean, sir. Sir, and one more thing, you have already sanctioned a 4-line highway between Palalli to Kushal Nagar at a cost of 4,130 crores. We need to connect the portal city Mangalore, so we need to have a DPR between Kushal Nagar to Mani. Sir, I request you to immediately order for the preparation of DPR between Kushal Nagar and Mani, sir. Sir, and I have one more request, sir. Sir, after the construction of 10-line highway between Mysuru and Bangalore, the people of Bidadi, Ramnagar, Chanpatna, Mandya, Madduru, even they have their own problems, sir. They need proper entry and exits. They need footover bridges. They need underpasses at Hanakere and various other places, sir. I have already requested, and Sumalata madam also requested many a times. And you are kind enough to sanction nearly 1,200 crore for the construction of footover bridges, for the construction of entry and exit points, and underpasses and over bridges. Now the file is before the secretary, sir. I brought it to your notice while coming from the airport, and the minister immediate ಆಗಿ ಹೇಳಿದ್ರು, ಮೆಂಬರ್ ಪ್ರಾಜೆಕ್ಟ್ಸ್ ಗೆ ವೆಂಕಟರಮಣ ಅವರಿಗೆ ಹೇಳಿ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಲಿಕ್ಕೆ ಅಂತ ಹೇಳಿದ್ರು. I thank you on behalf of the people of Mysuru, Mandya and Ramnagar, sir. Thank you so much, sir. Sir, we are facing lot of congestion in Mysuru city, sir. The highway number 275 starts from Metropole Circle, sir. We need to have a flyover from Metropole Circle to Ilavala, and we need to have another flyover for 212 highway and 275 highway, sir. So I will give you a request, sir. Please, be sympathetic to Mysoreans, sir. We need this because the heart of city will be congested during the peak hours, sir.
only to decongest the Mysuru city, we need to have these flyovers, sir. I hope you will also sanction these highways, these flyovers, sir. Finally, once again, I would like to thank you for ordering a DPR for the construction for the expansion of Nanjangoodu, Mysuru and Nanjangoodu highway into a 6-lane express lane, sir, and with a service road. I thank you on behalf of every Mysorean and the people of Nanjangoodu, sir. Thank you so much, sir. ನಿತಿನ್ ಗಡ್ಕರಿ ಅವರು ಇಲ್ಲಿ ಬಂದು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕೊಟ್ಟಾಗ ನಮಗೆ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್. ಒಳ್ಳೆ ಹೈವೇನ ಕೊಟ್ಟಿದ್ದಾರೆ. ಡಿಮಾಂಡ್ ನೀಡಬೇಕಾದ್ರೆ ಕೊಟ್ಟಿದ್ದ ಕೆಲಸದ ಬಗ್ಗೆ ನಾವು ಫಸ್ಟ್ ಹೇಳಬೇಕಾಗುತ್ತೆ. I pray to Goddess Chamundeshwari, once again you will get elected from Nagpur and you will be the Minister for Road Transport and Highways for another 5 years. Only you are capable of changing the landscape of India, sir. Only you are capable of connecting the ports, connecting all the cities through your road network, sir. I wish you all the best on behalf of every Mysorean, sir. ಹಾಗೆ ನಮ್ಮ ಮಾದೇವಪ್ಪ ಸರ್ ಇದ್ದಾರೆ, ಭಾಳ ಅವರು ಮೈಸೂರು ಬಗ್ಗೆ ಆಸಕ್ತಿಯನ್ನು ಪ್ರೀತಿಯನ್ನು ಇಟ್ಕೊಂಡಿರುವಂಥರು. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಅವರ ಯೋಗದಾನನೂ ಕೂಡ ಎಲ್ಲ ವಿಷಯ ಸರ್ ಬಂದಿದ್ದಾರೆ. ಎಡಗೌಡನಹಳ್ಳಿಯಿಂದ ಮೈಸೂರಿಗೆ 4 ಲೈನ್ ಹೈವೇ ಆಗುತ್ತೆ ನಮ್ಮ ಬಿಳಿಕೆರೆವರೆಗೂ. ಆ ಹೈವೇನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ದೊಡ್ಡಗೌಡ್ರು ಇವತ್ತು ಬಂದಿಲ್ಲ. ಅವತ್ತು ನಿತಿನ್ ಗಡ್ಕರಿ ಸಾಹೇಬ್ರದ ಮನೆಗೆ ಹೋದಾಗ ಎಡಗೌಡನಹಳ್ಳಿಯಿಂದ ಬಿಳಿಕೆರೆವರೆಗೆ ಆಗಬೇಕು ಅಂತೇಳಿ ಹೇಳ್ಬಿಟ್ಟು ಅವರು ಇದ್ರು. ಹಾಗೆ ಸಾರಾ ಮಹೇಶ್ ಅವರು ಕೂಡ ಬಂದಿದ್ರು, ಇದು ಆಗಲೇಬೇಕು ಅಂತ ಹೇಳಿದ್ರು. 4 ಲೈನಿಂಗ್ ಕೂಡ ಇವತ್ತು ಭೂಮಿ ಪೂಜೆ ನಡೀತಾ ಇದೆ. ನಾನು ದೊಡ್ಡಗೌಡರಿಗೆ ಹಾಗೂ ರೇವಣ್ಣ ಸಾಹೇಬರಿಗೆ, ಸಾರಾ ಮಹೇಶ್ ಅಣ್ಣನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಆ 4 ಲೈನಿಂಗ್ ಹೈವೇ ಆದಷ್ಟು ಬೇಗ ಕೆಲಸನೂ ಕೂಡ ಪ್ರಾರಂಭ ಆಗ್ತಿದೆ. ಇವತ್ತೆಲ್ಲ ಮೈಸೂರಿಯನ್ಸ್ ಸೇರಿದರೆ ನಾವು ನೀವೆಲ್ಲ ಸೇರಿ ಒಳ್ಳೆ ಮೈಸೂರನ್ನ ಕಟ್ಟೋಣ. ಮೈಸೂರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗಬೇಕು, ಮೈಸೂರಿಗೆ ಅಭಿವೃದ್ಧಿ ಆಗಬೇಕು, ಟೆಕ್ ಜಾಬ್ ಬರಬೇಕು. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6500 IT ಕಂಪನಿಗಳಿದೆ. ಆದರೆ ಮೈಸೂರಿನಲ್ಲಿ ಅಂತ ಯಾವ ಕಂಪನಿಗಳು ಇಲ್ಲ. ಮೈಸೂರಿಗೆ ಈ ರೋಡು ರೈಲು ನೆಟ್ವರ್ಕ್ ಇಂದಾಗಿ ಖಂಡಿತ ಮುಂದಿನ ದಿನದಲ್ಲಿ ಕಂಪನಿ ಬರುತ್ತೆ. ಮೈಸೂರನ್ನ ಬೆಳೆಸೋಣ, ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಲ್ಲಿ ಕೆಲಸ ಸಿಗುವಂತಾಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಮೇಲೆ ಇರಬೇಕು ಅಂತ ಹೇಳಿ ನಾನು ಎಲ್ಲರನ್ನೂ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.